ಸುದ್ದಿಯನ್ನ ನೋಡೋಣ. ಖಾಸಗಿ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಆಗಿದೆ. ಹೇಗೆ ಅಂತ ಕೇಳಿದ್ರೆ, HR ಪೋಸ್ಟಿಂಗ್ ಖಾಲಿ ಇತ್ತು. HR ಪೋಸ್ಟಿಂಗ್ ಹೈರಿಂಗ್ಗೆ ನಾನ್ ಕನ್ನಡ HR ಬೇಕು ಅಂತ ಹೇಳಿ ಉದ್ದಟತನವನ್ನ ಮೆರೆದಿರೋದು ಖಾಸಗಿ ಕಂಪನಿ. ಕನ್ನಡ ಬರುವ HR ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಹೀಗಂತೇಳಿ ಕಂಪನಿ ಉದ್ದಟತನದ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿ ಸಿಲ್ಕೋಸೋನಿಕ್ಸ್ ಕಂಪನಿಯಿಂದ ಪ್ರಕಟಣೆ ಹೊರಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಈ ಪ್ರಕಟಣೆಗೆ ಈಗ ಭಾರಿ ಆಕ್ರೋಶ ಭುಗಿಲೆದಿದೆ. ನಾನ್ ಕನ್ನಡ HR ಬೇಕು ಅಂಥೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ HR ಅವರಿಗೆ ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪ್ರಕಟಣೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಂಪನಿ ಹೆಸರು ಸಿಲ್ಕೋಸೋನಿಕ್ಸ್ ಅನ್ನೋ ಕಂಪನಿ. ಕರ್ನಾಟಕದಲ್ಲಿದ್ದು ಕರ್ನಾಟಕದ ಸೌಕರ್ಯಗಳನ್ನು, ಕರ್ನಾಟಕದ ಎಲ್ಲ ವ್ಯವಸ್ಥೆಯ ಅಡಿಯಲ್ಲಿದ್ದು ಈ ಸಿಲ್ಕೋಸೋನಿಕ್ಸ್ ಅನ್ನುವ ಕಂಪನಿ ಕನ್ನಡ ಮಾತಾಡುವಂಥ HR ಬೇಡ ಅಂಥೇಳಿ ಈ ರೀತಿ ಒಂದು ಪ್ರಕಟಣೆಯನ್ನು ಹೊರಡಿಸಿರೋದು, ನೋಟಿಫಿಕೇಶನ್ ಹೊರಡಿಸಿರೋದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಥ ಕಂಪನಿಗಳಿಗೆ ನಾವು ಕರ್ನಾಟಕದಲ್ಲಿ ಯಾಕೆ ಜಾಗ ಕೊಡಬೇಕು? ಕನ್ನಡದ ಎಲ್ಲ ಸೌಲಭ್ಯವನ್ನು ಅನುಭವಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡೋದ ಇಂಥ ಕಂಪನಿಗಳು ಕರ್ನಾಟಕಕ್ಕೆ ಬೇಡವೇ ಬೇಡ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುದ್ದಿಯನ್ನ ನೋಡೋಣ. ಖಾಸಗಿ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಆಗಿದೆ. ಹೇಗೆ ಅಂತ ಕೇಳಿದ್ರೆ, HR ಪೋಸ್ಟಿಂಗ್ ಖಾಲಿ ಇತ್ತು. HR ಪೋಸ್ಟಿಂಗ್ ಹೈರಿಂಗ್ಗೆ ನಾನ್ ಕನ್ನಡ HR ಬೇಕು ಅಂಥೇಳಿ ಉದ್ದಟತನವನ್ನ ಮೆರೆದಿರೋದು ಖಾಸಗಿ ಕಂಪನಿ. ಕನ್ನಡ ಬರುವ HR ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಹೀಗಂತೇಳಿ ಕಂಪನಿ ಉದ್ದಟತನದ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿ ಸಿಲ್ಕೋಸೋನಿಕ್ಸ್ ಕಂಪನಿಯಿಂದ ಪ್ರಕಟಣೆ ಹೊರಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಈ ಪ್ರಕಟಣೆಗೆ ಈಗ ಭಾರಿ ಆಕ್ರೋಶ ಭುಗಿಲೆದಿದೆ. ನಾನ್ ಕನ್ನಡ HR ಬೇಕು ಅಂಥೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ HR ಅವರಿಗೆ ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪ್ರಕಟಣೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಂಪನಿ ಹೆಸರು ಸಿಲ್ಕೋಸೋನಿಕ್ಸ್ ಅನ್ನೋ ಕಂಪನಿ. ಕರ್ನಾಟಕದಲ್ಲಿದ್ದು ಕರ್ನಾಟಕದ ಸೌಕರ್ಯಗಳನ್ನು, ಕರ್ನಾಟಕದ ಎಲ್ಲ ವ್ಯವಸ್ಥೆಯ ಅಡಿಯಲ್ಲಿದ್ದು ಈ ಸಿಲ್ಕೋಸೋನಿಕ್ಸ್ ಅನ್ನುವ ಕಂಪನಿ ಕನ್ನಡ ಮಾತಾಡುವಂಥ HR ಬೇಡ ಅಂಥೇಳಿ ಈ ರೀತಿ ಒಂದು ಪ್ರಕಟಣೆಯನ್ನು ಹೊರಡಿಸಿರೋದು, ನೋಟಿಫಿಕೇಶನ್ ಹೊರಡಿಸಿರೋದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಥ ಕಂಪನಿಗಳಿಗೆ ನಾವು ಕರ್ನಾಟಕದಲ್ಲಿ ಯಾಕೆ ಜಾಗ ಕೊಡಬೇಕು? ಕನ್ನಡದ ಎಲ್ಲ ಸೌಲಭ್ಯವನ್ನು ಅನುಭವಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡೋದ ಇಂಥ ಕಂಪನಿಗಳು ಕರ್ನಾಟಕಕ್ಕೆ ಬೇಡವೇ ಬೇಡ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುದ್ದಿಯನ್ನ ನೋಡೋಣ. ಖಾಸಗಿ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಆಗಿದೆ. ಹೇಗೆ ಅಂತ ಕೇಳಿದ್ರೆ, HR ಪೋಸ್ಟಿಂಗ್ ಖಾಲಿ ಇತ್ತು. HR ಪೋಸ್ಟಿಂಗ್ ಹೈರಿಂಗ್ಗೆ ನಾನ್ ಕನ್ನಡ HR ಬೇಕು ಅಂಥೇಳಿ ಉದ್ದಟತನವನ್ನ ಮೆರೆದಿರೋದು ಖಾಸಗಿ ಕಂಪನಿ. ಕನ್ನಡ ಬರುವ HR ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಹೀಗಂತೇಳಿ ಕಂಪನಿ ಉದ್ದಟತನದ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿ ಸಿಲ್ಕೋಸೋನಿಕ್ಸ್ ಕಂಪನಿಯಿಂದ ಪ್ರಕಟಣೆ ಹೊರಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಈ ಪ್ರಕಟಣೆಗೆ ಈಗ ಭಾರಿ ಆಕ್ರೋಶ ಭುಗಿಲೆದಿದೆ. ನಾನ್ ಕನ್ನಡ HR ಬೇಕು ಅಂಥೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ HR ಅವರಿಗೆ ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪ್ರಕಟಣೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಂಪನಿ ಹೆಸರು ಸಿಲ್ಕೋಸೋನಿಕ್ಸ್ ಅನ್ನೋ ಕಂಪನಿ. ಕರ್ನಾಟಕದಲ್ಲಿದ್ದು ಕರ್ನಾಟಕದ ಸೌಕರ್ಯಗಳನ್ನು,
ಕರ್ನಾಟಕದ ಎಲ್ಲ ವ್ಯವಸ್ಥೆಯ ಅಡಿಯಲ್ಲಿದ್ದು ಈ ಸಿಲ್ಕ್ ಸೋನಿಕ್ಸ್ ಅನ್ನುವ ಕಂಪನಿ ಕನ್ನಡ ಮಾತಾಡುವಂಥ HR ಬೇಡ ಅಂಥೇಳಿ ಈ ರೀತಿ ಒಂದು ಪ್ರಕಟಣೆಯನ್ನು ಹೊರಡಿಸಿರೋದು, ನೋಟಿಫಿಕೇಶನ್ ಹೊರಡಿಸಿರೋದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಥ ಕಂಪನಿಗಳಿಗೆ ನಾವು ಕರ್ನಾಟಕದಲ್ಲಿ ಯಾಕೆ ಜಾಗ ಕೊಡಬೇಕು? ಕನ್ನಡದ ಎಲ್ಲ ಸೌಲಭ್ಯವನ್ನು ಅನುಭವಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡೋದ ಇಂಥ ಕಂಪನಿಗಳು ಕರ್ನಾಟಕಕ್ಕೆ ಬೇಡವೇ ಬೇಡ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುದ್ದಿಯನ್ನ ನೋಡೋಣ. ಖಾಸಗಿ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಆಗಿದೆ. ಹೇಗೆ ಅಂತ ಕೇಳಿದ್ರೆ, HR ಪೋಸ್ಟಿಂಗ್ ಖಾಲಿ ಇತ್ತು. HR ಪೋಸ್ಟಿಂಗ್ ಹೈರಿಂಗ್ಗೆ ನಾನ್ ಕನ್ನಡ HR ಬೇಕು ಅಂಥೇಳಿ ಉದ್ದಟತನವನ್ನು ಮೆರೆದಿರೋದು ಖಾಸಗಿ ಕಂಪನಿ. ಕನ್ನಡ ಬರುವ HR ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಹೀಗಂತೇಳಿ ಕಂಪನಿ ಉದ್ದಟತನದ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿ ಸಿಲ್ಕ್ ಸೋನಿಕ್ಸ್ ಕಂಪನಿಯಿಂದ ಪ್ರಕಟಣೆ ಹೊರಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಈ ಪ್ರಕಟಣೆಗೆ ಈಗ ಭಾರಿ ಆಕ್ರೋಶ ಭುಗಿಲೆದಿದೆ. ನಾನ್ ಕನ್ನಡ HR ಬೇಕು ಅಂಥೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ HR ಅವ್ರಿಗೆ ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪ್ರಕಟಣೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಂಪನಿ ಹೆಸರು ಸಿಲ್ಕ್ ಸೋನಿಕ್ಸ್ ಅನ್ನೋ ಕಂಪನಿ. ಕರ್ನಾಟಕದಲ್ಲಿದ್ದು ಕರ್ನಾಟಕದ ಸೌಕರ್ಯಗಳನ್ನು, ಕರ್ನಾಟಕದ ಎಲ್ಲ ವ್ಯವಸ್ಥೆಯ ಅಡಿಯಲ್ಲಿದ್ದು ಈ ಸಿಲ್ಕ್ ಸೋನಿಕ್ಸ್ ಅನ್ನುವ ಕಂಪನಿ ಕನ್ನಡ ಮಾತಾಡುವಂಥ HR ಬೇಡ ಅಂಥೇಳಿ ಈ ರೀತಿ ಒಂದು ಪ್ರಕಟಣೆಯನ್ನು ಹೊರಡಿಸಿರೋದು, ನೋಟಿಫಿಕೇಶನ್ ಹೊರಡಿಸಿರೋದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಥ ಕಂಪನಿಗಳಿಗೆ ನಾವು ಕರ್ನಾಟಕದಲ್ಲಿ ಯಾಕೆ ಜಾಗ ಕೊಡಬೇಕು? ಕನ್ನಡದ ಎಲ್ಲ ಸೌಲಭ್ಯವನ್ನು ಅನುಭವಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡೋದ ಇಂಥ ಕಂಪನಿಗಳು ಕರ್ನಾಟಕಕ್ಕೆ ಬೇಡವೇ ಬೇಡ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುದ್ದಿಯನ್ನ ನೋಡೋಣ. ಖಾಸಗಿ ಕಂಪನಿಯಿಂದ ಕನ್ನಡಕ್ಕೆ ಅವಮಾನ ಆಗಿದೆ. ಹೇಗೆ ಅಂತ ಕೇಳಿದ್ರೆ, HR ಪೋಸ್ಟಿಂಗ್ ಖಾಲಿ ಇತ್ತು. HR ಪೋಸ್ಟಿಂಗ್ ಹೈರಿಂಗ್ಗೆ ನಾನ್ ಕನ್ನಡ HR ಬೇಕು ಅಂಥೇಳಿ ಉದ್ದಟತನವನ್ನು ಮೆರೆದಿರೋದು ಖಾಸಗಿ ಕಂಪನಿ. ಕನ್ನಡ ಬರುವ HR ಬೇಡವಂತೆ, ನಾನ್ ಕನ್ನಡ HR ಬೇಕಂತೆ. ಹೀಗಂತೇಳಿ ಕಂಪನಿ ಉದ್ದಟತನದ ಪ್ರಕಟಣೆಯನ್ನು ಹೊರಡಿಸಿದೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿ ಸಿಲ್ಕ್ ಸೋನಿಕ್ಸ್ ಕಂಪನಿಯಿಂದ ಪ್ರಕಟಣೆ ಹೊರಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಈ ಪ್ರಕಟಣೆಗೆ ಈಗ ಭಾರಿ ಆಕ್ರೋಶ ಭುಗಿಲೆದಿದೆ. ನಾನ್ ಕನ್ನಡ HR ಬೇಕು ಅಂಥೇಳಿ ಅವರು ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ HR ಅವ್ರಿಗೆ ಬೇಡವಂತೆ, ನಾನ್ ಕನ್ನಡ